Hi guys, in this video I'm going to discuss about conjunction series 3, that is as soon as well as. Let us see the first one. What do you mean by as? As means adarante, ante, hage, agi. Let us see some examples. I am working as a teacher. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. As a ಶಿಕ್ಷಕಿಯಾಗಿ. I have done as you said. ನಾನು ನೀವು ಹೇಳಿದಂತೆ ಮಾಡಿದೆ. I have done as you ಅಂತೆ ನೀವು ಹೇಳಿದಂತೆ ನಾನು ಮಾಡಿದೆ. As you say ನೀವು ಹೇಳಿದಂತೆ ಅಥವಾ ಅದರಂತೆ. As you wish ನೀವು ಬಯಸಿದಂತೆ. As a teacher it's my duty to teach well. ಶಿಕ್ಷಕಿಯಾಗಿ as a teacher ಶಿಕ್ಷಕಿಯಾಗಿ ಚೆನ್ನಾಗಿ ಕಲಿಸುವುದು ನನ್ನ ಕರ್ತವ್ಯ. ಇಟ್ಸ್ ಮೈ ಡ್ಯೂಟಿ ಟು ಟೀಚ್ ವೆಲ್. ನೆಕ್ಸ್ಟ್, ಆಸ್ ಸೂನ್ ಆಸ್. ವಾಟ್ ಯು ಮೀನ್ ಬೈ ಆಸ್ ಸೂನ್ ಆಸ್? ಆದಷ್ಟು ಬೇಗ, ತಕ್ಷಣ. ಸಿ ಹಿಯರ್, ಆಸ್ ಸೂನ್ ಆಸ್ ಐ ಫಿನಿಶ್ ಮೈ ವರ್ಕ್ ಐ ವಿಲ್ ಗೋ ಟು ದ ಆಫೀಸ್. ನನ್ನ ಕೆಲಸ ಮುಗಿದ ತಕ್ಷಣ ನಾನು ಕಚೇರಿಗೆ ಹೋಗುತ್ತೇನೆ. ಆಸ್ ಸೂನ್ ಆಸ್ ತಕ್ಷಣ, ಆದಷ್ಟು ಬೇಗ. ನೆಕ್ಸ್ಟ್, as soon as she gets home she is going to take a shower. ಅವಳು ಮನೆಗೆ ಹೋದ ತಕ್ಷಣ ಸ್ನಾನ ಮಾಡುತ್ತಾಳೆ. she is going to take a shower. ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ, she is going to. next, as soon as I saw him he went suddenly. ನಾನು ಅವನನ್ನು ನೋಡಿದ ತಕ್ಷಣ, as soon as I saw him ನಾನು ಅವನನ್ನು ನೋಡಿದ ತಕ್ಷಣ ಅವನು ಹೊರಟು ಹೋದ. See here next, as well as means ಹಾಗೆಯೇ, in addition to ಜೊತೆಗೆ ಅಂತ ಅರ್ಥ ಬರುತ್ತೆ. See here, when two subjects are joined with as well as, the verb of the sentence should be used as per the first subject. means two subjects ಅಂದ್ರೆ ವಿಷಯ. ಎರಡು ವಿಷಯಗಳನ್ನು as well as ಪದದೊಂದಿಗೆ ಸೇರಿಸಿದಾಗ ವಾಕ್ಯದ ಕ್ರಿಯಾಪದವನ್ನು ಮೊದಲ ವಿಷಯದಂತೆಯೇ ಬಳಸಬೇಕು. See here example, you will come to know. Ram as well as his friends is coming for lunch. See here, Ram, this is the subject, friends. There are two subjects are there, right? ಎರಡು ವಿಷಯಗಳಿವೆ. ಎರಡು ವಿಷಯಗಳನ್ನು as well as ಪದದೊಂದಿಗೆ ಸೇರಿಸಿದಾಗ ವಾಕ್ಯದ ಕ್ರಿಯಾಪದವನ್ನು ಮೊದಲ ವಿಷಯದಂತೆಯೇ ಬಳಸಬೇಕು. ರಾಮ್, this is a singular subject. ಏಕವಚನದಲ್ಲಿದೆ, ಮೊದಲನೇ ವಿಷಯ. ಆದ್ದರಿಂದ ನಾವಿಲ್ಲಿ ಈಸ್ ಅಂತ ಬರಿತೀವಿ. ರಾಮ್ ಆಸ್ ವೆಲ್ ಆಸ್ ಹಿಸ್ ಫ್ರೆಂಡ್ಸ್ ಆರ್ ಅಂತ ಆಗೋದಿಲ್ಲ, ಯಾಕಂದ್ರೆ ವಿ ಯೂಸ್ ಆಸ್ ಪರ್ ದಿ ಫಸ್ಟ್ ಸಬ್ಜೆಕ್ಟ್ ಸಿಂಗುಲರ್ ಇದೆಯಾ ಅಥವಾ ಪ್ಲೂರಲ್ ಇದೆಯಾ ಅದನ್ನ ನೋಡ್ಕೊಂಡು ಇಲ್ಲಿ ಕ್ರಿಯಾಪದವನ್ನ ಬಳಸಲಾಗುತ್ತೆ. ರಾಮ ಹಾಗೆಯೇ ಅವನ ಸ್ನೇಹಿತರು ಊಟಕ್ಕೆ ಬರುತ್ತಿದ್ದಾರೆ. ಆಸ್ ವೆಲ್ ಆಸ್ ಅಂದ್ರೆ ಏನಿಲ್ಲಿ ಹಾಗೆಯೇ, ಜೊತೆಗೆ, ಇನ್ ಅಡಿಷನ್ ಟು. ರಾಮ ಜೊತೆಗೆ ಅವನ ಸ್ನೇಹಿತರು ಊಟಕ್ಕೆ ಬರುತ್ತಿದ್ದಾರೆ. See your next example. The principal as well as chief guest is attending the meeting. ಎರಡು ವಿಷಯಗಳು ಯಾವಿದಾವಿಲ್ಲಿ? ಎರಡು ವಿಷಯಗಳು ಸಬ್ಜೆಕ್ಟ್ಸ್, ಪ್ರಿನ್ಸಿಪಲ್, ಚೀಫ್ ಗೆಸ್ಟ್, ಎರಡು ಸಬ್ಜೆಕ್ಟ್ಗಳಿದ್ದಾವೆ. ಈ ಎರಡು ವಿಷಯಗಳು as well as ಪದದೊಂದಿಗೆ ಸೇರಿಸಿದಾಗ ವಾಕ್ಯದ ಕ್ರಿಯಾಪದವನ್ನು ಮೊದಲ ವಿಷಯದಂತೆ ಬಳಸಲಾಗುತ್ತದೆ. ಮೊದಲ ವಿಷಯ ಯಾವುದು? ಪ್ರಿನ್ಸಿಪಲ್. ದಿಸ್ ಇಸ್ ದ ಫಸ್ಟ್ ಸಬ್ಜೆಕ್ಟ್. ಇದು ಸಿಂಗುಲರ್ ಆಗಿದೆಯಾ ಅಥವಾ ಪ್ಲೂರಲ್ ಇದೆಯಾ? ಇದು ಸಿಂಗುಲರ್ ಇರೋದ್ರಿಂದ ನಾವಿಲ್ಲಿ ಈಸ್ ಅಂತ ಬರಿತೀವಿ. ಸಭೆಯಲ್ಲಿ ಪ್ರಾಂಶುಪಾಲರು ಹಾಗೆಯೇ ಮುಖ್ಯ ಅತಿಥಿಗಳು ಭಾಗವಹಿಸುತ್ತಿದ್ದಾರೆ. ನೆಕ್ಸ್ಟ್ ಎಕ್ಸಾಂಪಲ್, ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದೇರ್ ಟೀಚರ್ಸ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ಸ್ಕೂಲ್ ಟ್ರಿಪ್. ಹಿಯರ್ ಇಲ್ಲಿ ಕ್ರಿಯಾಪದ ಯಾವ್ದನ್ನ ಬಳಸಲಾಗಿದೆ? ಆರ್. ಯಾಕಂದ್ರೆ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಪ್ಲೂರಲ್ ಇದೆ, ಬಹುವಚನದಲ್ಲಿದೆ. ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು. ಸಿಂಗುಲರ್ ಇದ್ದಾಗ ಈಸ್ ಅಥವಾ ವಾಸ್ ಬರಿಬಹುದಿತ್ತು. ಪ್ಲೂರಲ್ ಇದ್ದಾಗ ನಾವು ಆರ್ ಮತ್ತೆ ವರ್ ಯೂಸ್ ಮಾಡ್ತೀವಿ. ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದೇರ್ ಟೀಚರ್ಸ್ ವಿದ್ಯಾರ್ಥಿಗಳು ಹಾಗೆಯೇ ಅವರ ಶಿಕ್ಷಕರು ಶಾಲಾ ಪ್ರವಾಸಕ್ಕಾಗಿ ಕಾತುರದಿಂದ ಎದುರು ನೋಡುತ್ತಿದ್ದಾರೆ. Here next, I as well as my friends am here. ಇಲ್ಲಿ am ಕ್ರಿಯಾಪದವನ್ನ ಬಳಸಲಾಗಿದೆ. Why? According to the first subject. See here, I ಇದ್ದಾಗ am ಬರುತ್ತೆ.
ರೈಟ್. ಸಿ, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನಾನು ಫಸ್ಟ್ ಪರ್ಸನ್ ಸಿಂಗುಲರ್, ನಾನು ಹಾಗೆಯೇ ನನ್ನ ಸ್ನೇಹಿತರು ಇಲ್ಲಿಗೆ ಬಂದಿದ್ದೇವೆ. ಐ ಆಸ್ ವೆಲ್ ಆಸ್ ಮೈ ಫ್ರೆಂಡ್ಸ್ ಆಮ್ ಹಿಯರ್. ಈ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ಆರ್ ಬರೆಯೋ ಹಾಗಿಲ್ಲ. ಯಾವಾಗ ಆಸ್ ವೆಲ್ ಆಸ್ ಕಂಜಂಕ್ಷನ್ ಯೂಸ್ ಮಾಡುವ ಸಂದರ್ಭದಲ್ಲಿ ನಾವು ಮೊದಲನೇ ವಿಷಯ ಯಾವ್ದಿದೆಯೋ, ಪ್ಲೂರಲ್ ಇದೆಯೋ ಅಥವಾ ಸಿಂಗುಲರ್ ಇದೆಯೋ ಅದನ್ನ ನೋಡ್ಕೊಂಡು ನಾವಿಲ್ಲಿ ಕ್ರಿಯಾಪದವನ್ನ ರಚನೆ ಮಾಡಬೇಕು. ಐ ಸಿಂಗುಲರ್ ಇರೋದ್ರಿಂದ ನಾವಿಲ್ಲಿ ಆಮ್ ಅನ್ನ ತಗೊಂಡಿದೀವಿ. ಈ ಸೆಕೆಂಡ್ ಸಬ್ಜೆಕ್ಟ್ ನೋಡಿ ನಾವಿಲ್ಲಿ ಕ್ರಿಯಾಪದವನ್ನ ರಚಿಸೋದಿಲ್ಲ. ಓಕೆ, ಐ ಆಸ್ ವೆಲ್ ಆಸ್ ಮೈ ಫ್ರೆಂಡ್ಸ್ ಆಮ್ ಹಿಯರ್. ಸೊ ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್. ಆಸ್ ವೆಲ್ ಆಸ್ ಯೂಸ್ ಮಾಡಿದಾಗ ನೀವು ಇದನ್ನ ನೆನ್ಪಿಟ್ಕೋಬೇಕು. ಸಿ ಹಿಯರ್ ನೆಕ್ಸ್ಟ್, I like pizza as well as pasta. This is a simple sentence. See here. ನಾನು ಪಿಜ್ಜಾ ಹಾಗೆಯೇ ಪಾಸ್ತಾ ಇಷ್ಟಪಡುತ್ತೇನೆ. ಇಲ್ಲಿ ಯಾವುದೇ ಕ್ರಿಯಾಪದವನ್ನ ಬಳಸಿಲ್ಲ, ಯಾಕಂದ್ರೆ ಒಂದೇ ಸಬ್ಜೆಕ್ಟ್ ಇದೆ. ಎರಡು ಸಬ್ಜೆಕ್ಟ್ಗಳು ಇದ್ದಾಗ ಮಾತ್ರ ನಾವು ಕ್ರಿಯಾಪದವನ್ನ ಮೊದಲ ಸಬ್ಜೆಕ್ಟ್ ಯಾವ್ದಿದೆಯೋ ಅದನ್ನು ನೋಡಿ ರಚಿಸಬೇಕಾಗುತ್ತೆ. See here next example. She is a good artist as well as a painter. ಅವಳು ಒಬ್ಬ ಉತ್ತಮ ಕಲಾವಿದೆ, ಆರ್ಟಿಸ್ಟ್, ಹಾಗೆ ಒಬ್ಬ ಚಿತ್ರಗಾರ್ತಿಯೂ ಹೌದು. ಸೊ ಎರಡು ಸಬ್ಜೆಕ್ಟ್ಗಳು ಇದ್ದಾಗ ಮಾತ್ರ ಈ ತರದ ಕ್ರಿಯಾಪದವನ್ನ ರಚಿಸಬೇಕಾಗುತ್ತೆ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ದಿಸ್ ಈಸ್ ಆಲ್ ಅಬೌಟ್ as soon as well as. I hope this is clear to you. Stay tuned in the next video.